ಹಾಗಾದ್ರೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಕೇತು ಗ್ರಹದ ಜೊತೆ ಇತರ ಗ್ರಹಗಳು ಇದ್ದಾಗ ಕೊಡುವಂತ ಒಂದು ಸಮಸ್ಯೆಗಳ ಬಗ್ಗೆ ತುಂಬಾ ಡೀಪ್ ಆಗಿ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಕೇತು ಜೊತೆ ಇತರ ಗ್ರಹಗಳು ಇದ್ದಾಗ ಕೊಡುವಂತ ಒಂದು ಫಲಗಳು. ಈ ಕೇತು ಅಂತ ಹೇಳಿದ್ರೆ ಅದು ಡಿಟ್ಯಾಚ್ ಮಾಡುವಂತ ಒಂದು ಗ್ರಹ, ಸಪರೇಷನ್ ಗ್ರಹ ಅಂತ ಹೇಳ್ಬೋದು. ಕೇತು ಯಾವ ಭಾವದಲ್ಲಿ ಇರ್ತಾನೋ ಅಥವಾ ಯಾವ ಗ್ರಹಗಳ ಜೊತೆ ಇರ್ತಾನೋ ಅದರ ರಿಲೇಟೆಡ್ ಸಮಸ್ಯೆ ಕೊಡ್ತಾನಂತ ಹೇಳ್ಬೋದು. ಇಲ್ಲಿ ಗ್ರಹಗಳ ಜೊತೆ ಇದ್ದಾಗ ಏನು ಫಲ ಕೊಡ್ತಾ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಉದಾಹರಣೆಗೆ ಶನಿ ಜೊತೆ ಏನಾದ್ರು ಕೇತು ಇದ್ರೆ, ಕೇತು ಗ್ರಹ ಇದ್ರೆ ಅವರಿಗೆ ಈ ವರ್ಕ್ ಸಮಸ್ಯೆ ಆಗ್ಬೋದು. ಅಂದ್ರೆ ಕೆಲಸದ ರಿಲೇಟೆಡ್ ಸಮಸ್ಯೆ ಆಗುವಂತ ಚಾನ್ಸ್ ಹೆಚ್ಚಿರ್ತದೆ. ಅಂದ್ರೆ ಜಾಬ್ ಅಲ್ಲಿ ಹೋಗುವಾಗ ಜಾಬ್ ಸೆಟ್ ಆಗದೆ ಇರ್ಬೋದು, ಕೆರಿಯರ್ ಲೈಫ್ ಅಲ್ಲಿ ಸೆಟ್ ಆಗದೆ ಹೋಗ್ಬೋದು. ಈ ತರ ವರ್ಕ್ ಅಲ್ಲಿ ತುಂಬಾ ಸಮಸ್ಯೆ ಆಗುತ್ತೆ ಇವರಿಗೆ ಶನಿ ಜೊತೆ ಕೇತು ಗ್ರಹ ಇದ್ರೆ. ಮತ್ತೆ ಜನರ ಜೊತೆ ಕೂಡ ಅಷ್ಟಾಗಿ ಬೇರೆದಿರಬಹುದು. ಯಾಕಂದ್ರೆ ಶನಿ ಅಂತ ಹೇಳಿದ್ರೆ ಸಾರ್ವಜನಿಕ ಇರುವಂತ ಜನರ ಬಗ್ಗೆ ಕೂಡ ಹೇಳ್ತದೆ. ಆ ಕಾರಣ ಶನಿ ಜೊತೆ ಕೇತು ಇದ್ರೆ ಈ ತರ ತೊಂದ್ರೆ ಆಗತ್ತೆ. ಕೇತು ಏನಾದ್ರು ಗುರು ಜೊತೆ ಇದ್ರೆ, ಇವರಿಗೆ ಎಜುಕೇಶನ್ ಅಲ್ಲಿ ಸಮಸ್ಯೆ ಆಗ್ಬೋದು. ಆಮೇಲೆ ಜೀರ್ಣಕ್ರಿಯೆಯ ಸಮಸ್ಯೆ ಆಗುವಂತ ಚಾನ್ಸ್ ಇರ್ತದೆ ಇವರಿಗೆ. ಮತ್ತೆ ಧಾರ್ಮಿಕತೆಯಲ್ಲಿ ಕೂಡ ಅಷ್ಟೇನು ಇಂಟ್ರೆಸ್ಟ್ ಇರಲ್ಲ ಇವರಿಗೆ. ತಮ್ಮ ಒಂದು ಗುರುಗಳಿಂದ ಸಮಸ್ಯೆ ಕೂಡ ಆಗ್ಬೋದು. ನಂತರ ಕೇತು ಏನಾದ್ರು ಶುಕ್ರನ ಜೊತೆ ಇದ್ರೆ, ಇವರಿಗೆ ಮ್ಯಾರೇಜ್ ರಿಲೇಟೆಡ್ ಪ್ರಾಬ್ಲಮ್ ಆಗುತ್ತೆ. ಮದುವೆ ವಿಷಯದಲ್ಲಿ ಸಮಸ್ಯೆ ಆಗ್ಬಹುದು. ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗುವಂತ ಚಾನ್ಸ್ ಇರ್ತದೆ ಇವರಿಗೆ ಶುಕ್ರನ ಜೊತೆ ಕೇತು ಇದ್ರೆ. ಮತ್ತೆ ಈ ಹುಡುಗಿಯರ ವಿಷಯದಲ್ಲಿ ಕೂಡ ಸಮಸ್ಯೆ ಆಗ್ಬಹುದು. ಅಂದ್ರೆ ಸ್ತ್ರೀಯರ ವಿಷಯದಲ್ಲಿ ಕೂಡ ಸಮಸ್ಯೆ ಆಗುವಂತ ಚಾನ್ಸ್ ಇರ್ತದೆ ಇವರಿಗೆ. ನಂತರ ಕೇತು ಜೊತೆ ಏನಾದ್ರು ಚಂದ್ರ ಇದ್ರೆ, ಇವರಿಗೆ ಮಾನಸಿಕ ಸಂಬಂಧಿತ ಒಂದು ಸಮಸ್ಯೆ ಆಗ್ಬಹುದು. ಮಾನಸಿಕ ಅಶಾಂತಿ ಎಲ್ಲ ತುಂಬಾ ಚೆನ್ನಾಗಿ ಜಾಸ್ತಿ ಆಗುತ್ತೆ. ನಂತರ ಕೇತು ಏನಾದ್ರು ಮಂಗಳನ ಜೊತೆ ಇದ್ರೆ, ಮಂಗಳ ಗ್ರಹ ಇದ್ರೆ, ಭೂ ಸಂಬಂಧಿತ ಸಮಸ್ಯೆ ಆಗ್ಬಹುದು. ಸಹೋದರರ ಸಂಬಂಧಿತ ಸಮಸ್ಯೆ ಕೂಡ ಆಗುವಂತ ಚಾನ್ಸ್ ಇರ್ತದೆ ಇವರಿಗೆ ಮಂಗಳ ಮತ್ತು ಕೇತು ಜೊತೆ ಇದ್ರೆ. ನಂತರ ಕೇತು ಜೊತೆ ಏನಾದ್ರು ಬುಧ ಗ್ರಹ ಇದ್ರೆ, ಅವರಿಗೆ ಕಮ್ಯುನಿಕೇಶನ್ ರಿಲೇಟೆಡ್ ಸಮಸ್ಯೆ ಆಗ್ಬಹುದು. ಮೆಮೊರಿ ಪ್ರಾಬ್ಲಮ್ ಆಗ್ಬಹುದು. ಸ್ಮರಣ ಶಕ್ತಿಯ ಸಮಸ್ಯೆ ಆಗುವಂತ ಚಾನ್ಸ್ ಇರ್ತದೆ ಬುಧನ್ ಜೊತೆ ಕೇತು ಏನಾದ್ರು ಇದ್ರೆ. ನಂತರ ಸೂರ್ಯನ ಜೊತೆ ಕೇತು ಇದ್ರೆ, ಕೇತು ಗ್ರಹ ಇದ್ರೆ ಅವರಿಗೆ ಆತ್ಮವಿಶ್ವಾಸದ ಕೊರತೆ ಕಾಡ್ಬೋದು. ನಿರ್ಣಯ ತೆಗೆದುಕೊಳ್ಳುವಂತ ಸಮಸ್ಯೆ ಕಾಡ್ಬೋದು. ಕಾನ್ಫಿಡೆನ್ಸ್ ಕಮ್ಮಿ ಇರ್ತದೆ. ಈ ತರ ಒಂದು ಪ್ರಾಬ್ಲಮ್ ಬರ್ತದೆ. ಇದು ಕೇತು ಜೊತೆ ಇರುವಂತ ಒಂದು ಬೇರೆ ಗ್ರಹಗಳು ಇರುವಾಗ ಕೊಡುವಂತ ಒಂದು ಫಲಗಳು. ಇದರಲ್ಲಿ ರಾಹು ಬಿಟ್ಟು ಬೇರೆ ಎಲ್ಲ ಗ್ರಹಗಳು ಕೇತು ಜೊತೆ ಬರುತ್ತೆ. ಈ ತರ ಆದಾಗ ಸ್ವಲ್ಪ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಾಗ್ತದೆ. ಈ ವಿಷಯದಲ್ಲಿ ಕೇತು ಜೊತೆ ಯಾವ ಗ್ರಹಗಳು ಇದ್ದಾರೋ ಅದರ ಪ್ರಭಾವ ನಿಮ್ಗೆ ಸಮಸ್ಯೆ ಕೊಡುವಾಗ ಆ ಸಮಸ್ಯೆ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು ನೀವು. ಅದನ್ನು ನೀವು ಆದಷ್ಟು ಬಗೆಹರಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ನಿಮ್ಗೆ ಜಾತಕದ ವಿಶ್ಲೇಷಣೆಗೆ ಏನಾದ್ರು ಸಂಪರ್ಕ ಮಾಡ್ಬೇಕಂದ್ರೆ ನಮ್ಮೊಂದು ವಾಟ್ಸಪ್ ಸಂಖ್ಯೆ ಅಥವಾ ಕಾಲ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿದ್ರೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ನಮಸ್ಕಾರ.